ನಾವಿವತ್ತು ಬೆಂಗಳೂರಿನ ಕಾಫಿ ಬೋರ್ಡ್ ಲೇಔಟ್ ನಲ್ಲಿ ಇದ್ದೀವಿ. ಇಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯ ದಿನದಂದು ಹಬ್ಬದ ತರಹ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಜನರು. ಸೊ ಅವ್ರ ಹತ್ರನೇ ಬನ್ನಿ ಕೇಳೋಣ ಯಾವ ವಿಚಾರಕ್ಕೆ ಸಂತೋಷವಾಗಿದೆ ಅಂತ ಹೇಳಿ. ಸರ್ ನಮಸ್ತೆ ಸರ್. ಯಾಕಾಗಿ ಈ ಸಂಭ್ರಮ ಸರ್? 100% ರಾಮರಿಗೋಸ್ಕರ ಇದು 500 ವರ್ಷದ ಇತಿಹಾಸದಲ್ಲಿ ಇದಕ್ಕೋಸ್ಕರ ಒಂದು ಎರಡನೇ ನಮಗೆಲ್ಲ ತುಂಬ ಖುಷಿ ತಂದಿದೆ. ಎಸ್ಪೆಷಲಿ ದೇವಸ್ಥಾನದಿಂದಲ್ಲ, ನರೇಂದ್ರ ಮೋದಿ ಬಗ್ಗೆನೂ ಮಾತಾಡೋದು ಇಷ್ಟಪಡ್ತೀನಿ. ಅವರಿಂದ ಇದು ಸಾಧ್ಯ ಆಗಿದೆ. ನಮ್ಮ ಎರಡನೇ ದಿನ ನಮ್ಗೆ ತುಂಬ ಖುಷಿ ಅಂತ ತುಂಬ ಹರ್ಷ ತಂದಿದೆ. ನಾವಂತೂ ತುಂಬ ಒಳ್ಳೆ ಇದು ಇಲ್ಲೂ ಅಲ್ಲ, ನಮ್ಮ ಮನೆ ಹತ್ರ ತಿರ್ಗಾನು ಅನ್ನೋದನ್ನ ಮಾಡೋದು ಇದೆಲ್ಲ ಫುಲ್ ಡೇ ಇವತ್ತು ಅನ್ನೋದನ್ನ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀನಿ. ಸರ್, ಅಖಂಡ ಭಾರತ ಒಂದಾಗಿ ನಿಂತಿದೆ ರಾಮ ಮಂದಿರಕ್ಕೆ ಅನ್ನುವಂಥದ್ದು ಮಾಹಿತಿಗಳು ಅಥವಾ ಚರ್ಚೆಗಳು ಗ್ರಾಸವಾಗ್ತಾ ಇದೆ. ನಿಜಕ್ಕೂ ಹೌದಾ ಅದು? ಅಖಂಡ ಭಾರತ ಒಂದು ಹಾಗೆ ಆಗುತ್ತೆ. ಓಕೆ, ದೇಶದ ಮೂಲೆ ಮೂಲೆಯಲ್ಲಿ ಈ ದಿನವನ್ನ ತುಂಬಾ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಬರೀ ಒಂದು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನುವಂಥದ್ದು ಅಥವಾ ಶತಶತಮಾನಗಳಿಂದ ಸಾಲ್ವ್ ಆಗದೆ ಇರುವಂತಹದ್ದು ಈಗ ನಡೆದಿದೆ ಅನ್ನುವಂಥದ್ದ? ಇದು ರಾಮರ ಮಂದಿರ ಅಂತಲ್ಲ ಮೇಡಮ್, ಇದು ಹಿಂದೂ ಅವರಿಗೆ ಜಯ ಅಂತ ನಾವು ಇದು ಹಿಂದೂ ಅಂತ ಒಂದು ಮಾತು ಅಂತೀವಲ್ಲ, ಸನಾತನ ಅಂತ ಏನಂತೀವಿ, ಅದಕ್ಕೆ ಜಯ ಅಂತ ಹೇಳ್ತೀವಿ. ಇದು ಇಷ್ಟು ದಿನ ನಮ್ಮ ಪೇಷನ್ಸ್ ತಾಳ್ಮೆ ಇತ್ತಲ್ಲ, ಅದು ಕೂಡಿ ಒಂದಾಗಿ ದೇವರಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆಯ ಮಾತಾಡಿ ಮೇಡಮ್. ಶ್ರೀರಾಮ ಅನ್ನೋದು ಕೇವಲ ದೇವರಲ್ಲ, ಅದೊಂದು ನಂಬಿಕೆ, ಹಿಂದೂಗಳ ಮೂಲ ಸ್ಥಾನ. ಅದು ನಾವು ದೇವ್ರನ್ನ ನಂಬ್ತೀವಿ, ಬೇರೆಯವರು ಬೇರೆ ದೇವರುಗಳು ನಂಬ್ತೀವಿ. ಆದರೆ ಶ್ರೀರಾಮ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಆಶ್ರಯ, ಒಂದು ಮೂಲಭೂತವಾಗಿ ಒಂದು ನಡೀತಕ್ಕಂಥ ಇದು ನಮಗೆ ಧೈರ್ಯ, ಸ್ಥೈರ್ಯ, ಏನಾದರೂ ಒಂದು ಡೈರೆಕ್ಷನ್ ಬೇಕು ಅಂತಂದರೆ. ಏಕೆಂದರೆ ಶ್ರೀರಾಮ ಅಂದರೆ ನಮಗೆ ಫಸ್ಟ್ ಮನಸ್ಸಿಗೆ ಬರ್ತಕ್ಕಂಥದ್ದು ಏಕಪತ್ನಿ. ಇದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ನಾವು ಈ ಥರ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಶ್ರೀರಾಮನ ಆದರ್ಶಗಳನ್ನು ನಾವು ಪಾಲನೆ ಮಾಡಿದ್ದೇ ಆದರೆ ಇಡೀ ಸಮಾಜ ಆಗಲಿ, ಇಡೀ ದೇಶ ಆಗಲಿ, ನಮ್ಮ ದೇಶ ಬೇರೆ ದೇಶಗಳಿಗೆ ಒಂದು ಮಾರ್ಗದರ್ಶನ ಆಗುತ್ತೆ, ಒಂದು ರೋಲ್ ಮಾಡಲ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗ ಸರ್ ಹೋಗೋದು ರಾಮ ಮಂದಿರಕ್ಕೆ? ರಾಮ ಮಂದಿರಕ್ಕೆ ಈಗ ಸ್ವಲ್ಪ ರಶ್ ಇದೆ. ನಾನೊಂದು ಕಾಲೇಜಿನ ಉಪನ್ಯಾಸಕ ಮತ್ತು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸಾಮ್ಸ್ ನಡೆಯೋ ಟೈಮು. ಇದು ಮಾರ್ಚ್ 29ನೇವರೆಗೂ ನಮ್ಮ ಏನು BJPನವ್ರು ಏನೋ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ನಾವು ಎಲ್ಲ ನಮ್ಮ ಸಂಘದಿಂದ, ನಮ್ಮ ಒಕ್ಕಲಿಗರ ಸಂಘದಿಂದ ಇಲ್ಲಿ ಈ ಏರಿಯಾದಿಂದ ನಾವು ಹೋಗ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ರಶ್ ಕಡಿಮೆ ಆಗಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ರಾಮ ಮಂದಿರ ಇಡೀ ದೇಶನೇ ತುಂಬಾ ಖುಷಿಯಾಗಿ ಸಂತೋಷದಿಂದ ಶತಶತಮಾನಗಳಿಂದನೂ ಕೂಡ ಇದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದೆ. ಸೊ ಇದನ್ನ ನೋಡಿದ್ರೆ ನಿಜಕ್ಕೂ ಖುಷಿ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ನಾವು ಈ ವಿಚಾರ ತಿಳಿದಾಗ ನಾವು ನನ್ನ ವೈಯಕ್ತಿಕವಾಗಿ ಹೇಳಿದೆ ಅಂತಂದರೆ, ಇದು ನನ್ನ ಆ ಜನ್ಮದ ಪುಣ್ಯ ಫಲನೋ ಏನೋ, ಈ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು, ನಾವು ರಾಮ ಮಂದಿರ ನೋಡಕ್ಕೆ ಹೋಗ್ತಕ್ಕಂಥದ್ದು, ನಮ್ಮ ಜೀವಿತಾವಧಿಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ ಅನ್ನೋ ಒಂದು ಸಂತೋಷ ಇದೆ. ಎಲ್ಲೆಲ್ಲೂ ರಾಮನಿದ್ದಾನೆ, ಆದರೆ ಅಯೋಧ್ಯೆಯಲ್ಲೇ ಯಾಕೆ ರಾಮ ಅಂತ ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದರೆ ಅಯೋಧ್ಯೆಯಲ್ಲಿ ಒಂದು ರಾಮ ಇರ್ತಕ್ಕಂಥದ್ದು ನಮ್ಮ ನಂಬಿಕೆ, ನಮ್ಮ ಶಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಯೋಧ್ಯೆಯಲ್ಲಿ ರಾಮ ಇದ್ದಾನೆ ಅಂತ ನೀವು ಹೇಳಿದ್ರೆ, ಆದರೆ ಅಯೋಧ್ಯೆ ಮಾತ್ರ ತಗೊಳ್ಳಿಲ್ಲ, ರಾಷ್ಟ್ರದ ಎಲ್ಲ ಜನ ಎಲ್ಲ ರಾಜ್ಯದಿಂದ ಶಿಲೆ ಬಂತು, ಮಣ್ಣು ಬಂತು. ಹೆಮ್ಮೆ ವಿಚಾರ ಅಂದ್ರೆ ಕರ್ನಾಟಕದಿಂದ ಮೂರ್ತಿ ಹೋಗಿದೆ. ಇದ್ರ ಬಗ್ಗೆ ಕರ್ನಾಟಕದಿಂದ ಮೂರ್ತಿ ಹೋಗಿದೆ, ಆದರೆ ಬೇರೆ ಬೇರೆ ಕಡೆಯಿಂದಲೂ ಮೂರ್ತಿ ಬಂದಿದೆ. ಆದರೆ ಅದೇ ಕರ್ನಾಟಕದ ಮೂರ್ತಿಯನ್ನೇ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಕೆತ್ತನೆ ಮಾಡಿರ್ತಕ್ಕಂಥ ಒಬ್ಬ ಶಿಲ್ಪಿಯ ಕಲೆ ಒಂದು ಅಲ್ಲಿ ವ್ಯಕ್ತವಾಗಿದೆ. ಬೇರೆ ಬೇರೆ ಇದು ಮೂರು ರಾಮನ ಮಂದಿರಗಳು, ರಾಮನ ಸ್ಟ್ಯಾಚ್ಯೂಗಳು ಬಂದು, ಆದರೆ ಸೆಲೆಕ್ಟ್ ಆಗಿದ್ದು ಮೈಸೂರಲ್ಲಿ ಕೆತ್ತಿದಂಥ ಒಂದು ಸ್ಟ್ಯಾಚ್ಯೂ ಮಾತ್ರ. ಆದರೆ ನಮ್ಮದು ಯಾಕೆ ಸೆಲೆಕ್ಟ್ ಆಗಿದೆ ಅಂತಂದರೆ, ಆ ಶಿಲ್ಪಿಗೆ ಆ ಕ್ರೆಡಿಟು ಶಿಲ್ಪಿಗೆ ಹೋಗಬೇಕಾಗಿದೆ ಮೇಡಮ್. ಅದನ್ನು ನಾವು ಪ್ರತಿ ದೇಶದವರು ವಿದೇಶದವರು ಪೂಜೆ ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕದ ಪುಣ್ಯ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇದು ದೇಶದ ಎಲ್ಲಾ ಜನರು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈ ಮಾತನ್ನ ನೀವು ಒಪ್ತೀರಾ? ಖಂಡಿತವಾಗಿ ಒಪ್ಪಲೇಬೇಕು. ಈಗ ಕೆಲವು ನೋಡಿ, ಯಾವುದು ನಮ್ಮ ಹಿಂದೂ ಸಮುದಾಯ ಅಷ್ಟೇ, ಕ್ರಿಶ್ಚಿಯನ್ನು, ಮುಸ್ಲಿಮ್ಸು, ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ರಾಮ ಕೇವಲ ಒಬ್ಬ ದೇವರಲ್ಲ, ಅದೊಂದು ಶಕ್ತಿ, ಒಂದು ಡೈರೆಕ್ಷನ್ನು, ಒಂದು ಮಾರ್ಗದರ್ಶಕ, ಹಾಗೆ ಆದರ್ಶದಾಯಕ. ಎಲ್ಲದಕ್ಕಿಂತ ಮುಖ್ಯವಾಗಿ ಆದರ್ಶದಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವನ ತತ್ವಗಳನ್ನು ನಾವು ಬಳಸಿದ್ದೇ ಆದರೆ ನಾವು ಒಳ್ಳೆ ವ್ಯಕ್ತಿ ಆಗ್ತೀವಿ, ಸೋಷಿಯಲಿ ಪ್ರೊಡಕ್ಟಿವ್ ಸಿಟಿಜನ್ ಆಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಓಕೆ, ಇದನ್ನ ಏನು ರಾಮ ಮಂದಿರ ಉದ್ಘಾಟನೆ ಆಗಿದೆಲ್ಲ ಅದನ್ನ ಸಂಪೂರ್ಣವಾಗಿ ಲೋಕಸಭಾ ಗಿಮಿಕ್ಸ್ ಅಂತ ಹೇಳೋರಿಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತ ಇದು ಲೋಕಸಭಾ ಗಿಮಿಕ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಒಂದು ಶುಭ ಕಾರ್ಯ ಅಂತ ಇರ್ತದೆ, ಶುಭ ದಿನ ಅಂತ ಇರ್ತದೆ. ಆ ದಿನದಂದು ಆ ಮಂದಿರ ಓಪನ್ ಆಗ್ತಾ ಇರೋದು ಒಳ್ಳೆ ದಿನ. ಅದನ್ನು ಕೆಲವರು ಮಾತಾಡ್ತಾರೆ ಇದಕ್ಕೂ ಎಲೆಕ್ಷನ್ ಗಿಮಿಕ್ಸ್ಗೋಸ್ಕರ ಅಂತ. ಇದು ಖಂಡಿತವಾಗಿ ಎಲೆಕ್ಷನ್ ಗಿಮಿಕ್ಸ್ ಅಲ್ಲ. ಇದು ಒಂದು ಸ್ಥಾಪನೆ ಆಗಲಿಕ್ಕೆ ಒಂದು ಒಳ್ಳೆ ದಿನ ಬರಬೇಕಾಗಿತ್ತು. ಆ ದಿನ ಬಂದಿದೆ. ನಾವೆಲ್ಲ ಹೋರಾಟದ ಫಲವಾಗಿ ಅದೊಂದು 92ರಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸಾಕಷ್ಟು ಹಣವನ್ನು ಜೋಡಿಸಿದ್ದೀವಿ. 30 ವರ್ಷಗಳ ಕಾಲ ಕನಸು ನೆನಸಾಗಿದೆ. ಸೊ ಹೀಗಾಗಿ ಇದೊಂದು ಶಕ್ತಿ. ಜೈ ಶ್ರೀರಾಮ್. ಓಕೆ ಸರ್, ಲಾಸ್ಟ್ ಕ್ವಶನ್. ಒಟ್ಟಾರೆಯಾಗಿ ರಾಮ ಭಕ್ತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ರಾಮ ಭಕ್ತರು ರಾಮನ ತತ್ವಗಳನ್ನು ಅಳವಡಿಸಿಕೊಂಡು ದೇಶದ ಸತ್ಪ್ರಜೆಯಾಗಿ ಬೇರೆಯವರಿಗೂ ಮಾರ್ಗದರ್ಶಕರಾಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಈ ದಿನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಶ್ರೀರಾಮ ನಾಮ ವರಾನನೆ ಓಂ ನಮ ಯತಿ. ಜೈ ಶ್ರೀರಾಮ್. ಇವತ್ತು ನಮ್ಮ ನಾಡಿಗೆಲ್ಲ ಹಬ್ಬ. ಯಾಕೆ ಹಬ್ಬ ಅಂದರೆ ನಮ್ಮ ರಾಮ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದರೆ ಅದು ತುಂಬ ನಮಗೆಲ್ಲ ಹಿಂದೂಗಳಿಗೆಲ್ಲ ತುಂಬ ಹೆಮ್ಮೆಯ ವಿಚಾರ. ಎಷ್ಟು ಹೆಮ್ಮೆ ಅಂದರೆ ನಮಗೆ ಇವತ್ತಿನಷ್ಟು ಪುಣ್ಯದ ದಿನ ಯಾವತ್ತೂ ನಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ವರ್ಷ ಯುಗಾದಿ ಹಬ್ಬ ಬರುತ್ತೆ, ಪ್ರತಿ ವರ್ಷ ಎಲ್ಲ ಹಬ್ಬಗಳು ಬರುತ್ತೆ. ಆದರೆ ಇವತ್ತು ನಮ್ಮ ರಾಮ ಬಂದಿರೋದು ಇವತ್ತು ಅಂತಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ನಾವು ಎಷ್ಟು ಸಾವಿರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ನಮಗೆ ಸಿಕ್ಕಿದೆ. ಯಾಕೆ ಅಂತಂದರೆ ನಾವು ರಾಮನ ನೋಡಿರಲಿಲ್ಲ. ರಾಮನಾಗಲಿ ಸೀತೆನಾಗಲಿ ಆಂಜನೇಯನಾಗಲಿ ನೋಡಿರಲಿಲ್ಲ. ಆದರೆ ಇವತ್ತು ನಾವು ಪ್ರತಿಯೊಬ್ಬ ಹಿಂದುವಿನ ಮನದಲ್ಲೂ ಕೂಡ, ಪ್ರತಿಯೊಬ್ಬ ಹಿಂದುವಿನ ಕಣ್ಣಲ್ಲೂ ಕೂಡ ಇವತ್ತು ರಾಮ ಕಾಣಿಸ್ತಾ ಇದ್ದಾನೆ ಅಂದರೆ ನಿಜ ನಾವು ತುಂಬ ಹೆಮ್ಮೆ ಪಡಬೇಕಾದಂತಹ ವಿಷಯ. ಮತ್ತು ನಾವು ಶ್ರೀರಾಮಚಂದ್ರನನ್ನು ನಾವು ಬೇಕಾದಷ್ಟು ವಿಷಯದಲ್ಲಿ ನಾವು ಮಾದರಿಯನ್ನಾಗಿ ಹೇಳ್ತಾ ಹೋಗ್ತೇವೆ. ಮತ್ತು ರಾಮನಿಗೆ ಹೋಲಿಕೆ ಮಾಡುವುದಕ್ಕೆ ಮತ್ತೊಬ್ಬ ಶ್ರೀರಾಮ ಇಲ್ಲ. ಅದು ನಮಗೆ ತುಂಬ ಹೆಮ್ಮೆ ವಿಚಾರ. ಆದ್ದರಿಂದ ಇವತ್ತು ತುಂಬ ವಿಶೇಷ ಅಂದರೆ ತುಂಬ ವಿಶೇಷ. ಇವತ್ತು ನಾವು ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರು ಈ ನಾಡಿನಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ರಾಮ ಪ್ರತಿಷ್ಠಾಪನೆ ಅಂದರೆ ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ, ನಮ್ಮ ಎಲ್ಲರಿಗೂ ಹಬ್ಬ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ನೀವು ಯಾವ ಥರ ಸಡಗರ ಸಂಭ್ರಮದಿಂದ ಹೇಗೆ ತಯಾರಾದ್ರೆ ಈ ಒಂದು ದಿನಕ್ಕೋಸ್ಕರ ಅನ್ನೋದ್ರ ಬಗ್ಗೆ? ನಾವು ಇಲ್ಲಿ ರಾಮನ ಹಾಡುಗಳನ್ನು ಹೇಳೋದಕ್ಕೆ ನಾವು ಸುಮಾರು 20 ದಿವಸದಿಂದ ನಾವು ತರಬೇತಿ ತಗೊಂಡು ನಾವೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಒಂದು ಹೆಮ್ಮೆ ವಿಚಾರ. ಮತ್ತು ನಾವು ಎಲ್ಲೆಲ್ಲಿ ಯಾವ ಸಂಧಿಯಲ್ಲಿ ರಾಮನ ಹಾಡುಗಳಿದೆ, ಯಾವ ಪದದಲ್ಲಿ ರಾಮ ಇದ್ದಾನೆ, ಯಾವ ಅಕ್ಷರದಲ್ಲಿ ರಾಮ ಇದ್ದಾನೆ, ಎಲ್ಲವನ್ನು ಕೂಡ ನಾವೆಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಗೆ ಇವತ್ತು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಮತ್ತೆ ನಾವು ಮನೆಯಲ್ಲೂ ಕೂಡ ವಾರ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಇವತ್ತು ಏನೋ ನಮ್ಮ ಮನೆಯಲ್ಲಿ ಇದ್ದಿದ್ದು ಒಂದು ಸಿಹಿಯನ್ನ ಮಾಡ್ಕೊಂಡು ಮತ್ತೆ ಸಂಜೆ ಒಂದು ದೀಪ ಹಚ್ಚುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಎಲ್ಲ ಹಿಂದೂಗಳು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಎಲ್ಲರಿಗೂ ಈ ಹಿಂದೂಗಳಿಗೂ ಹೇಳಕ್ಕೂ ಇಷ್ಟಪಡ್ತೀನಿ. ಈ ನಾಡಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ಕೂಡ ರಾಮನಾಮ ಜಪ ಆಗ್ಬೇಕು, ರಾಮನಾಮನ ಒಂದು ಸ್ಮರಣೆ ಆಗ್ಬೇಕು, ರಾಮನ ಒಂದು ಮಾದರಿ ಆಗ್ಬೇಕು. ನಮ್ಮೆಲ್ಲರಿಗೂ ಕೂಡ ರಾಮ ಒಬ್ಬ ಮಾದರಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಿಜವಾಗಿ ನಾವು ಹಿಂದೂಗಳಾಗಿ ಹುಟ್ಟಿ ಮತ್ತೆ ಈ ರಾಮ ಕ್ಷೇತ್ರದಲ್ಲಿ ನಾವು ಹುಟ್ಟಿರುವಂತದ್ದೇ ಒಂದು ಪುಣ್ಯ. ನಮ್ಮ ನಾಮ ಸಾರ್ಥಕ ಆಗ್ಬೇಕು ಅಂದ್ರೆ ನಾವು ರಾಮನನ್ನ ಜಪಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.